ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಕರ್ನಾಟಕ ಮತ್ತು ತಮಿಳುನಾಡಿನ ಮಧ್ಯೆ ಮತ್ತೊಂದು ಸಂಘರ್ಷ ಶುರುವಾಗಿದೆ. ಕಾವೇರಿ ವಿವಾದ ಆಯಿತು, ಎರಡನೇ ಏರ್ಪೋರ್ಟ್ ವಿವಾದ ಆಯಿತು, ಈಗ ಮತ್ತೊಂದು ನದಿ ನೀರಿನ ವಿವಾದ ಸುಪ್ರೀಂ ಕೋರ್ಟ್ನ ಮೆಟ್ಲೇರಿದೆ. ಅಲ್ಲಿ ಎರಡು ರಾಜ್ಯಗಳನ್ನು ಒಳಗೊಂಡಂತೆ ನದಿ ನೀರು ನ್ಯಾಯಾಧಿಕರಣವನ್ನು ರೂಪಿಸೋದಕ್ಕೆ ಸುಪ್ರೀಂ ಆದೇಶವನ್ನು ಕೂಡ ಕೊಟ್ಟಿದೆ. ಈ ಮೂಲಕ ಇನ್ನೊಂದು ತಿಂಗಳಲ್ಲಿ ಕರ್ನಾಟಕ ಮತ್ತು ತಮಿಳುನಾಡಿನ ನಡುವೆ ಮತ್ತೊಂದು ನ್ಯಾಯಾಧಿಕರಣದ ರಚನೆ ಆಗ್ತಾ ಇದೆ. ಇದು ಎರಡು ರಾಜ್ಯಗಳ ನಡುವಿನ ಸಂಘರ್ಷವನ್ನು ಇನ್ನಷ್ಟು ಹೆಚ್ಚು ಮಾಡೋ ಸಾಧ್ಯತೆಗಳು ಕೂಡ ಇರುತ್ತವೆ. ಹಾಗೆಯೇ ಈ ಆದೇಶವನ್ನು ತಮಿಳುನಾಡಲ್ಲಿರುವ DMK ಸರ್ಕಾರ ಈ ಬಾರಿಯ ಚುನಾವಣೆಗಳಲ್ಲಿ ತನ್ನ ಲಾಭಕ್ಕೆ ಬಳಸ್ಕೊಳ್ಳೋದಕ್ಕೆ ಹೋಗುತ್ತೆ ಅನ್ನೋ ಮಾತುಗಳು ಕೂಡ ಅಲ್ಲಿ ಕೇಳಿ ಬರ್ತಾ ಇವೆ. ಹಾಗಾದರೆ ಏನಿದು ನದಿ ನೀರಿನ ವಿವಾದ? ಈ ಬಾರಿ ಎರಡು ರಾಜ್ಯಗಳ ನಡುವಿನ ಸಂಘರ್ಷಕ್ಕೆ ಕಾರಣ ಆಗಿರೋ ನದಿ ಯಾವುದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಇತ್ತೀಚೆಗೆ ತಮಿಳುನಾಡಿನ ಎರಡನೇ ಏರ್ಪೋರ್ಟ್ ನಿರ್ಮಾಣಕ್ಕೆ ರೆಡ್ ಸಿಗ್ನಲ್ ಸಿಕ್ತು. ಅದು ಅಲ್ಲಿನ ಸರ್ಕಾರದ ಕಣ್ಣು ಕೆಂಪಗಾಗೋ ಹಾಗೆ ಮಾಡ್ತು. ಹೀಗಾಗಿ DMK ಸರ್ಕಾರ ಈ ಬಾರಿಯ ಚುನಾವಣೆಗೆ ಏನಾದರೂ ಒಂದು ವಿಷಯ, ಒಂದು ವಿವಾದ ಸಿಗಲಿ ಅಂತ ಕಾಯ್ತಾ ಇತ್ತು. ಈಗ ಅವರಿಗೆ ಅದು ಕೂಡ ಸಿಕ್ಕಿದೆ. ನದಿ ನೀರಿಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಕೊಟ್ಟಿರೋ ಆದೇಶ ತಮಿಳುನಾಡು ಚುನಾವಣೆಗಳಲ್ಲಿ ಬಳಕೆ ಆದರೆ ಆಶ್ಚರ್ಯ ಪಡಬೇಕಿಲ್ಲ. ಯಾಕೆಂದರೆ ಆ ಆದೇಶದಲ್ಲಿ ಎರಡು ಅಂಶಗಳಿವೆ. ಅದರಲ್ಲಿ ಒಂದು ನೀರಿಗೆ ಸಂಬಂಧಪಟ್ಟಿದ್ದಾದರೆ ಮತ್ತೊಂದು ಕರ್ನಾಟಕ ಮತ್ತು ತಮಿಳುನಾಡಿನ ಸಂಘರ್ಷಕ್ಕೆ ಸಂಬಂಧಪಟ್ಟಿತ್ತು. ಎರಡೂ ಅಲ್ಲಿ ಸೆಂಟಿಮೆಂಟ್ಗಳೇ. ಹೀಗಾಗಿ ಸ್ವಲ್ಪ ಮಟ್ಟಿಗೆ ಎಲೆಕ್ಷನ್ನಲ್ಲಿ ಇದು ವರ್ಕೌಟ್ ಆಗೋ ಸಾಧ್ಯತೆ ಇರುತ್ತೆ. ಸ್ನೇಹಿತರೆ, ತಮಿಳುನಾಡಿನ ಎರಡು ದೊಡ್ಡ ನದಿಗಳನ್ನು ನಾವು ಪಟ್ಟಿ ಮಾಡೋದಾದರೆ ಅಲ್ಲಿ ನಮಗೆ ಕಾಣೋದು ಒಂದು ಕಾವೇರಿ, ಮತ್ತೊಂದು ಪೊನ್ಯಾರ್ ಅನ್ನೋ ನದಿ. ಕಾವೇರಿ ನದಿ ಬಗ್ಗೆ ನಿಮ್ಮಲ್ಲಿ ಸಾಕಷ್ಟು ಜನಕ್ಕೆ ಗೊತ್ತಿದೆ. ಕರ್ನಾಟಕದ ತಲಕಾವೇರಿಲಿ ಹುಟ್ಟಿ ತಮಿಳುನಾಡಿನ ಮೂಲಕ ಬಂಗಾಳ ಕೊಲ್ಲಿಯನ್ನು ಸೇರುವ ಕಾವೇರಿ ಎರಡೂ ರಾಜ್ಯಗಳ ಜೀವನದಿ ಅಂದರೆ ಖಂಡಿತ ತಪ್ಪಾಗೋದಿಲ್ಲ. ಇಲ್ಲಿ ಕಾವೇರಿಯನ್ನು ಜೀವನದಿ ಅಂದ ಕೂಡಲೇ ನಮ್ಮ ಉತ್ತರ ಕರ್ನಾಟಕದ ಗೆಳೆಯರ ಜಗಳಕ್ಕೆ ಬಂದುಬಿಡ್ತಾರೆ. ಅದು ಬರೀ ಮೈಸೂರು ಕರ್ನಾಟಕಕ್ಕೆ ಮಾತ್ರ ಜೀವನದಿ ರೀ, ನಮಗೆ ಕೃಷ್ಣ ಐತಿ ಅಂತ ಅವ್ರು ಹೇಳ್ತಾರೆ. ಗೆಳೆಯರೆ, ಇವತ್ತು ಬೆಂಗಳೂರು ನಗರಕ್ಕೆ ನೀರು ಕೊಡ್ತಾ ಇರೋದು ಕಾವೇರಿ. ಹಾಗೆ ಬೆಂಗಳೂರಲ್ಲಿ ಮೈಸೂರು ಕರ್ನಾಟಕದ ಜನಕ್ಕಿಂತ ಹೆಚ್ಚಿರೋದು ಉತ್ತರ ಕರ್ನಾಟಕದ ಮಂದಿನೇ. ಅವರು ಇಲ್ಲಿ ದುಡಿದು ರೊಕ್ಕನ ಅಲ್ಲಿಗೆ ಕಳುಹಿಸ್ಕೊಡ್ತಾರೆ. ಅವರಿಲ್ಲಿ ಕುಡಿತಾ ಇರೋದು ಕಾವೇರಿ ನೀರೇ. ಹೀಗಾಗಿ ಇಲ್ಲಿ ಉತ್ತರ ದಕ್ಷಿಣ ಅನ್ನೋ ಜಗಳ ತರೋದಕ್ಕೆ ಹೋಗಬೇಡ್ರಿ. ನಮಗೆ ಕಾವೇರಿ ಎಷ್ಟು ಮುಖ್ಯನೋ ಕೃಷ್ಣ, ತುಂಗಭದ್ರಾ, ಹಾಗೆ ನಮ್ಮಲ್ಲಿ ಹರಿಯುವ ಎಲ್ಲ ನದಿಗಳು ಅಷ್ಟೇ ಮುಖ್ಯ. ಅವೆಲ್ಲ ಕೂಡ ನಮಗೆ ಪುಣ್ಯ ನದಿಗಳೇ, ಅವೆಲ್ಲ ನಮಗೆ ಜೀವ ನದಿಗಳೇ. ಇನ್ನು ಪದೇ ಪದೇ ಕಾವೇರಿಯ ಬಗ್ಗೆ ಹೇಳೋದು ಯಾಕೆ ಅಂದರೆ ಅದರಲ್ಲಿ ಹರಿದ ನೀರಿಗಿಂತ ಉಂಟಾಗಿರೋ ವಿವಾದನೇ ಹೆಚ್ಚು ಅನ್ನೋ ಕಾರಣಕ್ಕೆ. ಕಾವೇರಿ ವಿಷಯದಲ್ಲಿ ತಮಿಳುನಾಡು ಮೊದಲಿಂದಲೂ ಕಿರಿಕ್ ಮಾಡ್ತಲೇ ಬರ್ತಾ ಇತ್ತು. ದಶಕಗಳ ಸಂಘರ್ಷ ನಡೆದ ನಂತರ ನೀರು ಹಂಚಿಕೆಗೆ ಒಂದು ಒಪ್ಪಂದ ಆಯಿತು. ಹೋಗ್ಲಿ ಬಿಡಿ, ಇನ್ನು ಮೇಲಾದರೂ ನಮಗೆ ಸಿಕ್ಕ ನೀರಲ್ಲೇ ಸಂತೋಷವಾಗಿದ್ದು ಬಿಡೋಣ ಅಂತ ಕರ್ನಾಟಕ ಅಂದುಕೊಳ್ತೇನೋ. ಆದರೆ ತಮಿಳುನಾಡು ಹಂಗಿರೋದಕ್ಕೆ ಬಿಡಲಿಲ್ಲ. ಮತ್ತೆ ಮತ್ತೆ ಕಿರಿಕ್ ಮಾಡ್ತಲೇ ಇರುತ್ತೆ. ತಮಿಳುನಾಡಿನ ಕಿರಿಕ್ ಕಾರಣದಿಂದಲೇ ಮೇಕೆದಾಟು ಯೋಜನೆ ಇದುವರೆಗೆ ಪೂರ್ಣಗೊಂಡಿಲ್ಲ. ನಮ್ಮ ಸರ್ಕಾರಕ್ಕೂ ಮೇಕೆದಾಟು ಬಗ್ಗೆ ಅಂಥ ದೊಡ್ಡ ಆಸಕ್ತಿ ಏನಿದ್ದಂತಿಲ್ಲ. ಹೀಗಾಗಿ ಅದು ನೆನೆಗುದಿಗೆ ಬಿದ್ದಿದೆ. ಕಳೆದ ಕರ್ನಾಟಕ ವಿಧಾನಸಭಾ ಚುನಾವಣೆ ಸಮಯಕ್ಕೆ ಮೇಕೆದಾಟು ನಮ್ಮಲ್ಲಿ ಚುನಾವಣಾ ವಿಷಯ ಆಗಿತ್ತು. ಈಗ ತಮಿಳುನಾಡಲ್ಲಿ ಚುನಾವಣೆ ಹತ್ತಿರ ಬರ್ತಿದೆ. ಅವರಿಗೆ ಕೂಡ ಒಂದು ನೀರಿನ ವಿಷಯ ಸಿಗ್ತಾ ಇದೆ. ಅವರು ಅದನ್ನು ಎನ್ಕ್ಯಾಶ್ ಮಾಡ್ಕೋತಾ ಹೋಗ್ತಾರೆ. ಸ್ನೇಹಿತರೆ, ಇಲ್ಲಿ ನಿಮಗೊಂದು ಸಣ್ಣ ಮಾಹಿತಿಯನ್ನು ಕೊಡೋದಿದೆ. ಇದೇ ಮಾರ್ಚ್ 9ಕ್ಕೆ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಅನ್ನು ಆಯೋಜಿಸಿದೆ. ಇದಕ್ಕಾಗಿ ಅವರೊಂದು ಬೆಸ್ಟ್ ಆಫರ್ ಪ್ರೈಸ್ ಅನ್ನು ಕೊಡ್ತಾ ಇದ್ದಾರೆ. 33,500 ರೂಪಾಯಿಗೆ ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮಕ್ಕೆ ಕರ್ಕೊಂಡು ಹೋಗ್ತಾರೆ. ಇದು 3 ರಾತ್ರಿಗಳು ಹಾಗೂ 4 ದಿನಗಳ ಟ್ರಿಪ್ ಆಗಿರುತ್ತೆ. ಈ ಪ್ಯಾಕೇಜಲ್ಲಿ ಫ್ಲೈಟ್ ಟಿಕೆಟ್ಸ್ ಇರುತ್ತೆ, 3 ಸ್ಟಾರ್ ಹೋಟೆಲಲ್ಲಿ ಸ್ಟೇ ಇರುತ್ತೆ, ಊಟ ತಿಂಡಿ ಪ್ರತಿಯೊಂದನ್ನು ವ್ಯವಸ್ಥೆ ಮಾಡ್ತಾರೆ. ಹಾಗೆ ಸುಖವಾಗಿ ನಿಮಗೆ ದೇವರ ದರ್ಶನ ಆಗುತ್ತೆ. AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಇರುತ್ತೆ. ಬೋಟಿಂಗ್ ಮತ್ತು ಆಟೋ ಚಾರ್ಜಸ್ ಅನ್ನು ಕೂಡ ಅವರೇ ನೋಡ್ಕೋತಾರೆ. ಜೊತೆಗೆ 24x7 ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಅನ್ನ ನಿಮಗೆ ಕೊಡಲಾಗುತ್ತೆ. ಹಿರಿಯ ನಾಗರಿಕರ ಬಗ್ಗೆ ವಿಶೇಷ ಕಾಳಜಿಯನ್ನು ಕೂಡ ತಗೊಳ್ಳಲಾಗುತ್ತೆ. ಹೊರಡೋ ದಿನ ಮಾರ್ಚ್ 9. ಕೆಲವು ಸೀಟುಗಳು ಲಭ್ಯ ಇವೆ. ಆಸಕ್ತರು 7022848666 702228486666 ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಗೆಳೆಯರೆ, ಇಲ್ಲಾಗಿರೋದು ಇಷ್ಟು. ಇದೇ ಫೆಬ್ರವರಿ 2ನೇ ತಾರೀಕು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಜಸ್ಟಿಸ್ ವಿಕ್ರಮ್ನಾಥ್ ಅವರಿದ್ದ ಪೀಠ ಕೇಂದ್ರ ಸರ್ಕಾರಕ್ಕೊಂದು ಆದೇಶವನ್ನು ಕೊಟ್ಟಿದೆ. ಕರ್ನಾಟಕ ಮತ್ತು ತಮಿಳುನಾಡು ನಡುವಿನ ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಪ್ರಕರಣದಲ್ಲಿ ನೀರು ನ್ಯಾಯಾಧಿಕರಣವೊಂದನ್ನು ರಚನೆ ಮಾಡೋದಕ್ಕೆ ಸುಪ್ರೀಂ ಆದೇಶವನ್ನು ಕೊಟ್ಟಿದೆ. ಪೊನ್ಯಾರ್ ನದಿಯ ವಿಷಯದಲ್ಲಿ ಬಂದಿರೋ ಆದೇಶ ಇದು. ಈ ನದಿಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕದ ವಿರುದ್ಧ 2018ರಲ್ಲಿ ತಮಿಳುನಾಡು ಸುಪ್ರೀಂ ಕೋರ್ಟ್ನ ಮೆಟ್ಟಿಲು ಹತ್ತಿತು. ಡೌನ್ ಸ್ಟ್ರೀಮ್ಗೆ ಹರಿಯುವ ನೀರನ್ನು ಬೇರೆ ಕಡೆಗೆ ತಿರುಗಿಸುವ ಯೋಜನೆ ಇದಾಗಿದ್ದು, ಇದರಿಂದ
ತಮಿಳುನಾಡಿನ ಕೃಷ್ಣಗಿರಿ, ಧರ್ಮಪುರಿ, ತಿರುವಣ್ಣಾಮಲೈ, ವಿಲ್ಲುಪುರಂ ಹಾಗೂ ಕಡಲೂರು ಜಿಲ್ಲೆಗಳ ಜನ ತೀವ್ರ ನೀರಿನ ಕೊರತೆಯನ್ನು ಅನುಭವಿಸಬೇಕಾಗಿ ಬರುತ್ತೆ ಅನ್ನೋ ವಾದವನ್ನು ತಮಿಳುನಾಡು ನ್ಯಾಯಾಲಯದ ಮುಂದಿಡ್ತು. ಇಲ್ಲಿ 1892ರಲ್ಲಾಗಿರೋ ಒಪ್ಪಂದದ ಪ್ರಕಾರ ಮಾರ್ಕಾಂಡೇಯ ನದಿಯ ಮೇಲೆ ಯಾವುದೇ ಡ್ಯಾಮನ್ನು ನಿರ್ಮಾಣ ಮಾಡಬಾರದು ಅಂತಿದೆ. ಇಷ್ಟಾದರೂ ಕರ್ನಾಟಕ ಕೋಲಾರದ ಬಳಿ ಡ್ಯಾಮನ್ನು ನಿರ್ಮಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ. ಇದರಿಂದ ನಮಗೆ ಅನ್ಯಾಯ ಆಗುತ್ತೆ, ನಮಗೆ ದಯವಿಟ್ಟು ನ್ಯಾಯ ಕೊಡಿ ಅಂತ ತಮಿಳುನಾಡು ಸರ್ಕಾರ ಸುಪ್ರೀಂ ಕೋರ್ಟ್ನ ಮೊರೆ ಹೋಯಿತು. ಈಗ ಅವರ ಮೊರೆ ಫಲಿಸಿದಂತೆ ಕಾಣ್ತಾ ಇದೆ. ಸುಪ್ರೀಂ ಕೋರ್ಟ್ ಈ ಬಗ್ಗೆ ನ್ಯಾಯಾಧಿಕರಣವನ್ನು ರಚಿಸುವಂತೆ ಆದೇಶವನ್ನು ಕೊಟ್ಟಿದೆ. ಈ ಮೂಲಕ ಕಾವೇರಿ ನ್ಯಾಯಾಧಿಕರಣದ ನಂತರ ಈಗ ಪೊನ್ನಯಾರ್ ನದಿಯ ನ್ಯಾಯಾಧಿಕರಣದಲ್ಲಿ ಕರ್ನಾಟಕ ಮತ್ತು ತಮಿಳುನಾಡು ಸರ್ಕಾರಗಳು ಹೊಡೆದಾಡಬೇಕಾಗಿ ಬರುತ್ತೆ. ಅಲ್ಲ, ಪೊನ್ಯಾರ್ ಅಂತ ಹೇಳ್ತಾ ಇದ್ದೀರಾ, ಅದರ ಜೊತೆ ಮಾರ್ಕಾಂಡೇಯ ಅಂತೀರಾ, ಕರ್ನಾಟಕ ಅಂತೀರಾ, ಕೋಲಾರ ಅಂತೀರಾ, ಎಲ್ಲಿಂದ ಎಲ್ಲಿಗೆ ಸಂಬಂಧ ಅಂತ ನೀವು ಕೇಳಬಹುದು. ಗೆಳೆಯರೆ, ನಿಮಗೆ ಗೊತ್ತಿರಲಿ, ಕಾವೇರಿ ನದಿಯ ನಂತರ ತಮಿಳುನಾಡಲ್ಲಿ ಹರಿಯುವ ಅತಿ ದೊಡ್ಡ ನದಿ ಈ ಪೊನ್ಯಾರ್ ಅಂದರೆ ಸಾಕಷ್ಟು ಜನಕ್ಕೆ ಅರ್ಥ ಆಗದೇ ಇರಬಹುದು. ಕರ್ನಾಟಕದಲ್ಲಿ ಇದನ್ನು ದಕ್ಷಿಣ ಪಿನಾಕಿನಿ ಅಂತ ಕರಿತೀವಿ. ನಂದಿ ಬೆಟ್ಟದಲ್ಲಿ ಹುಟ್ಟುವ ಈ ನದಿ ಒಟ್ಟು 497 ಕಿಲೋಮೀಟರ್ ದೂರ ಹರಿಯುತ್ತೆ. ಆದರೆ ಈಗ ದಕ್ಷಿಣ ಪಿನಾಕಿನಿ ನದಿಯನ್ನು ನಾವು ಭೂತ ಕನ್ನಡಿ ಹಾಕ್ಕೊಂಡು ಹುಡುಕಿದ್ರು ಅದು ನಮಗೆ ಸಿಗೋದಿಲ್ಲ. ಮಳೆ ಹೆಚ್ಚಾಗಿ ಬಂದು ಬೆಳ್ಳಂದೂರು ಹಾಗೂ ವರ್ತೂರುಗಳಲ್ಲಿ ಹೆಚ್ಚು ನೀರು ಹರಿದಾಗ ಈ ನದಿಯ ನೆನಪು ನಮಗಾಗತ್ತೆ. ಇವತ್ತು ಅದು ನಮ್ಮಲ್ಲಿ ಒಂದು ದೊಡ್ಡ ಚರಂಡಿಯ ರೂಪವನ್ನು ಪಡ್ಕೊಂಡು ಬಿಟ್ಟಿದೆ. ಆದರೆ ತಮಿಳುನಾಡಲ್ಲಿ ದಕ್ಷಿಣ ಪಿನಾಕಿನಿಗೆ ಇವತ್ತೂ ಕೂಡ ಒಂದು ಅಸ್ತಿತ್ವ ಇದೆ. ಕೃಷ್ಣಗಿರಿಯಲ್ಲಿ ದಕ್ಷಿಣ ಪಿನಾಕಿನಿ ಅಥವಾ ಪೊನ್ನಯಾರ್ ನದಿ ಮೇಲೆ ಅಣೆಕಟ್ಟನ್ನು ಕಟ್ಟಿದ್ದಾರೆ. ಅದನ್ನು ಕೃಷ್ಣಗಿರಿ ಅಣೆಕಟ್ಟು ಅಂತ ಕರೀತಾರೆ. ಅದಾದ ನಂತರ ಇನ್ನೊಂದು ಸ್ವಲ್ಪ ಮುಂದೆ ಅಂದರೆ ತಿರುವಣ್ಣಾಮಲೈ ಜಿಲ್ಲೆಯಲ್ಲಿನ ತಂಡರಂಪೇಟ್ ತಾಲೂಕಿನ ಚನ್ನಕೇಶವ ಬೆಟ್ಟಗಳ ಬಳಿ ಸಾತನೂರು ಡ್ಯಾಮನ್ನು ಕಟ್ಟಲಾಗಿದೆ. ಇದು ಈ ಪೊನ್ನಯಾರ್ ನದಿ ಮೇಲೆ ನಿರ್ಮಿಸಲಾಗಿರುವ ಅತಿ ದೊಡ್ಡ ಡ್ಯಾಮ್ ಅಂತ ಕರೆಸ್ಕೊಳ್ಳುತ್ತೆ. ಈ ಡ್ಯಾಮ್ ತಿರುವಣ್ಣಾಮಲೈನಿಂದ 30 ಕಿಲೋಮೀಟರ್ ದೂರದಲ್ಲಿದ್ದು ಇದನ್ನು 1958ರಲ್ಲಿ ನಿರ್ಮಾಣ ಮಾಡಲಾಯಿತು. ಇನ್ನು ಅಲ್ಲಿಂದ ಮುಂದೆ ಸಾಗುವ ಈ ಪೊನ್ನಯಾರ್ ವಿಲ್ಲುಪುರಂ ಹಾಗೂ ಕಡಲೂರುಗಳನ್ನು ದಾಟಿ ಸಮುದ್ರ ರಾಜನಲ್ಲಿ ವಿಲೀನಗೊಳ್ತಾಳೆ. ಇಂಥ ಪೊನ್ನಯಾರ್ ನದಿಯ ಉಪನದಿನೇ ಈ ಮಾರ್ಕಾಂಡೇಯ ನದಿ. ಗೆಳೆಯರೆ, ಇಲ್ಲಿ ನಿಮಗೆ ಮತ್ತೊಂದು ವಿಷಯನ ಕೂಡ ಕ್ಲಿಯರ್ ಮಾಡಿಬಿಡ್ತೀನಿ. ಕರ್ನಾಟಕದಲ್ಲಿ 2 ಮಾರ್ಕಾಂಡೇಯ ನದಿಗಳಿವೆ. ಅದರಲ್ಲಿ ಒಂದು ಬೆಳಗಾವಿಯ ಖಾನಾಪುರದ ಬಳಿಯಲ್ಲಿ ಪಶ್ಚಿಮ ಘಟ್ಟದಲ್ಲಿ ಹುಟ್ಟಿ ಘಟಪ್ರಭಾ ನದಿಯ ಉಪನದಿಯಾಗಿ ಹರಿಯುತ್ತೆ. ಹಾಗೆಯೇ ಕರ್ನಾಟಕದಲ್ಲಿನ ಮತ್ತೊಂದು ಮಾರ್ಕಾಂಡೇಯ ನದಿ ಅಂದರೆ ಅದು ಕೋಲಾರದಲ್ಲಿ ಹರಿಯುತ್ತೆ. ಆ ಬಳಿಕ ದಕ್ಷಿಣ ಪಿನಾಕಿನಿಯನ್ನು ಕೃಷ್ಣಗಿರಿ ಬಳಿ ಅದು ಸೇರುತ್ತೆ. ಆ ನದಿಯ ಮೇಲೊಂದು ಡ್ಯಾಮನ್ನು ಕಟ್ಟಿ ಅದರಿಂದ ಕೋಲಾರ, ಮಾಲೂರು ಹಾಗೂ ಬಂಗಾರಪೇಟೆಗಳಿಗೆ ಕುಡಿಯುವ ನೀರನ್ನು ಒದಗಿಸುವ ಯೋಚನೆಯನ್ನು ಕರ್ನಾಟಕದ ಸರ್ಕಾರ ಮಾಡ್ತು. ಅದಕ್ಕಾಗಿ ಒಂದು ಪ್ಲ್ಯಾನ್ ಕೂಡ ಸಿದ್ಧ ಆಗಿತ್ತು. ಆದರೆ ಆ ಡ್ಯಾಮ್ ಕಟ್ಟಿದರೆ ನಮಗೆ ನೀರು ಕಡಿಮೆ ಆಗುತ್ತೆ ಅಂತ ತಮಿಳುನಾಡು ಖ್ಯಾತೆ ತಕ್ಕೊಂಡು ಕೂತ್ಕೊಳ್ತು. ತಮಿಳುನಾಡಲ್ಲಿ ನೀರು ಅನ್ನೋದೊಂದು ರಾಜಕೀಯ ವಿಷಯ. ನೀರು ಅಂತ ಹೇಳಿ ಅಲ್ಲಿನ ಜನರ ಸೆಂಟಿಮೆಂಟನ್ನು ಯಾವಾಗ ಬೇಕಾದರೂ ಕೆರಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಿರುವಾಗ ರಾಜ್ಯದಲ್ಲಿ ಹರಿಯುವ 2ನೇ ದೊಡ್ಡ ನದಿ ಬಗ್ಗೆ ಮಾತಾಡಿದರೆ ಎಲೆಕ್ಷನ್ನಲ್ಲಿ ವರ್ಕೌಟ್ ಆಗದೇ ಇರುತ್ತೆ. ಈ ನದಿ ವಿಷಯ ಕೇವಲ ಉತ್ತರ ತಮಿಳುನಾಡು ಮಾತ್ರ ಅಲ್ಲ, ಕೊಂಗನಾಡು, ಮಧುರೈ ಹಾಗೂ ತಂಜಾವೂರುಗಳಲ್ಲಿನ ಜನರ ಗಮನವನ್ನು ಕೂಡ ಸೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲೂ ಕರ್ನಾಟಕ ಮತ್ತೆ ನಮ್ಮ ನೀರಿನ ಹಕ್ಕನ್ನು ಕಿತ್ಕೊಳ್ತಾ ಇದೆ ಅಂತ ಬೊಬ್ಬೆ ಹೊಡೆದುಬಿಟ್ರೆ ತಮಿಳುನಾಡಿನ ಕಾವೇರಿ, ಪಾಲಾರ್ ಮತ್ತು ಪೊನ್ನಯಾರ್ ನದಿ ಪಾತ್ರದಲ್ಲಿ ಒಂದಷ್ಟು ಓಟುಗಳು ಗ್ಯಾರಂಟಿ ಬೀಳುತ್ತವೆ. ಸೊ ಈ ನ್ಯಾಯಾಧಿಕರಣದ ಆದೇಶ ಜಾರಿಯಾದರೂ ಆಗದೇ ಇದ್ದರೂ ತಮಿಳುನಾಡಿನ ರಾಜಕೀಯ ಪಕ್ಷಗಳಿಗಂತೂ ಇದು ಪಕ್ಕಾ ಚುನಾವಣೆ ಐಟಮ್ ಆಗುತ್ತೆ. ಇನ್ನು ಕರ್ನಾಟಕ, ನಮ್ಮ ರಾಜ್ಯದ ರಾಜಕಾರಣಿಗಳಿಗೆ ನೀರಿನ ವಿಷಯದಲ್ಲಿ ಅದು ಎಂಥ ಸಡ್ಡೆ ಇದೆಯೋ ಗೊತ್ತಿಲ್ಲ. ಅವರು ಲೋಕಸಭೆಯಲ್ಲಿ ನೀರಿನ ಬಗ್ಗೆ ಮಾತಾಡ್ರಯ್ಯ ಅಂದರೆ ಅವರವ್ರ ಹೈಕಮಾಂಡ್ಗಳನ್ನು ಮೆಚ್ಚಿಸುವ ಕೆಲಸ ಮಾಡ್ತಾ ಹೋಗ್ತಾರೆ. ನಮ್ಮ ಹಣೆ ಬರ ಏನು ಗೊತ್ತಾ, ಇವತ್ತು ಪಾರ್ಲಿಮೆಂಟಲ್ಲಿ ನೀರು ಬೇಕು ಅಂತ ಕೇಳೋದಕ್ಕೆ 90 ವರ್ಷದ ದೇವೇಗೌಡರೇ ಅಲ್ಲಿಗೆ ಹೋಗಬೇಕಾಗಿದೆ. ಆದರೆ ತಮಿಳುನಾಡಿನ ರಾಜಕಾರಣ ಅನ್ನೋದು ಹಾಗಲ್ಲ. ಅವರು ಪಕ್ಷಾತೀತವಾಗಿ ನಿಂತು ನೀರಿನ ವಿಷಯದಲ್ಲಿ ಮಾತಾಡ್ತಾರೆ, ಕರ್ನಾಟಕದ ಮೇಲೆ ಮುಗಿ ಬೀಳ್ತಾರೆ, ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರ್ತಾರೆ. ಅದು ಸಾಧ್ಯ ಆಗಲಿಲ್ಲ ಅಂದರೆ ಸುಪ್ರೀಂ ಕೋರ್ಟ್ಗೂ ಹೋಗ್ತಾರೆ. ಕೆಲ ವಿಷಯಗಳನ್ನು ನಾವು ತಮಿಳುನಾಡಿಂದ ಕೂಡ ಕಲಿಬೇಕು ಅನಿಸೋದು ಇಂಥದ್ದನ್ನೆಲ್ಲ ನೋಡಿದಾಗಲೇ. ಇನ್ನು ಈಗ ಮತ್ತೊಂದು ವಿವಾದ ಶುರುವಾಗಿದೆ. ಅದು ಮುಗಿಯೋದಕ್ಕಿನ್ನ ಎಷ್ಟು ವರ್ಷಗಳು ಬೇಕಾಗುತ್ತೋ ಗೊತ್ತಿಲ್ಲ. ಇದು ಗೆಳೆಯರೆ ಕರ್ನಾಟಕ ಮತ್ತು ತಮಿಳುನಾಡಿನ ನಡುವೆ ಶುರುವಾಗಿರುವ ಮತ್ತೊಂದು ನೀರಿನ ವಿವಾದದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.